ವೆಲ್ಕಮ್ ಬ್ಯಾಕ್ ಟು ಲೋಟಸ್ ಪೆಟಲ್ಸ್. ಕಡಿಮೆ ಸಮಯದಲ್ಲಿ ರುಚಿಕರವಾಗಿ ಮಾಡ್ಬೋದಾದಂಥ ಕೋಡ್ಬಳೆ ರೆಸಿಪಿನ ನಾನು ಈ ದಿನ ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ ತುರಿದು ತೊಗೊಂಡಿರೋ ಅಂಥ ಅರ್ಧ ಬೌಲ್ ಒಣ ಕೊಬ್ಬರಿ, 6 ಒಣ ಮೆಣಸಿನಕಾಯಿ, 1 ಚಮಚ ಜೀರಿಗೆ, ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಇನ್ನೊಂದು ಬೌಲ್ಗೆ 2 ಬೌಲ್ ಅಕ್ಕಿ ಹಿಟ್ಟು, ಅರ್ಧ ಬೌಲ್ ಚಿರೋಟಿ ರವೆ, 1 ಚಮಚ ಓಂಕಾಳು, ಚಿಟಿಕೆ ಇಂಗು, 1 ಚಮಚ ಉಪ್ಪು, ನಂತರ ತರಿಯಾಗಿ ರುಬ್ಕೊಂಡಂಥ ಮಸಾಲ ಮಿಶ್ರಣ, ನಂತರ ಬಿಸಿ ಮಾಡಿಕೊಂಡಂಥ 2 ಚಮಚ ಎಣ್ಣೆ ಎಲ್ಲವನ್ನು ಹಾಕಿ 1 ಚಮಚದ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ತಣ್ಣಗಾದ ನಂತರ ಎಲ್ಲವನ್ನು ಕೈಯಿಂದ ಚೆನ್ನಾಗಿ ಕಲಸಿ ನಾದ್ಕೊಳ್ತಾ ಇದ್ದೀನಿ. ಕೋಡ್ಬಳೆನ ಚೆನ್ನಾಗಿ ನಾದ್ಕೊಂಡು ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಂತರ ಸ್ವಲ್ಪ ಪ್ರಮಾಣದ ಹಿಟ್ಟನ್ನು ತಗೊಂಡು ಒಂದು ಉದ್ದನಾಗಿರೋಂಥ ಒಂದು ರೋಲ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಚಾಕು ಸಹಾಯದಿಂದ ನಮಗೆ ಬೇಕಾದ ಅಳತೆಗೆ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು. ನಂತರ ಒಂದೊಂದೇ ಪೀಸ್ನ ತಗೊಂಡು ಕೋಡ್ಬಳೆ ಆಕಾರವಾಗಿ ಸುತ್ತುತ್ತಾ ಇದ್ದೀನಿ. ಎಲ್ಲ ಕೋಡ್ಬಳೆನೂ ಇದೇ ಥರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡಾಯಿಗೆ ಅರ್ಧ ಲೀಟರ್ ಎಣ್ಣೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ ಈಗ. ನಂತರ ರೆಡಿ ಇಟ್ಕೊಂಡಂಥ ಕೋಡ್ಬಳೆನ ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಕರ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಎಲ್ಲ ಕೋಡ್ಬಳೆನೂ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇದೇ ಥರ ಎಲ್ಲ ಕೋಡ್ಬಳೆನೂ ನಾನು ಕರ್ಕೊಂಡಿದ್ದೀನಿ. ಇಷ್ಟು ರುಚಿಕರವಾದ ಕೋಡ್ಬಳೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.